ತ್ರಿಕೂಟ ಪರ್ವತದ ಪಾದದಲ್ಲಿ ಒಂದು ದಿವ್ಯ ಸರೋವರವಿತ್ತು. ಅಲ್ಲಿ ವಾಸಿಸುತ್ತಿದ್ದನು ಮಹಾಬಲಿಷ್ಠ ಗಜರಾಜ. ಆದರೆ ಗರ್ವವು ಬಂದಾಗ ದೇವರು ಪಾಠ ಕಲಿಸುತ್ತಾನೆ. ಇದು ಭಕ್ತನ ಕೂಗಿಗೆ ಧಾವಿಸಿದ ಶ್ರೀಮನ್ನಾರಾಯಣನ ಅದ್ಭುತ ಕಥೆ. ಇದು ಗಜೇಂದ್ರ ಮೋಕ್ಷ. ಗಜೇಂದ್ರನು ಕೇವಲ ಆನೆಯಲ್ಲ, ಅವನು ಪೂರ್ವಜನ್ಮದಲ್ಲಿ ಮಹಾಭಕ್ತನಾದ ಇಂದ್ರದ್ಯುಮ್ನ ಮಹಾರಾಜನು. ಒಮ್ಮೆ ಋಷಿಯನ್ನು ಅವಮಾನಿಸಿದ ಕಾರಣ ಶಾಪದಿಂದ ಗಜರೂಪ ಪಡೆದನು. ಆದರೂ ಭಕ್ತಿಯ ಬೀಜ ಮನದಾಳದಲ್ಲಿ ಮಲಗಿತ್ತು. ಒಂದು ದಿನ ಅವನು ತನ್ನ ಕುಟುಂಬದೊಂದಿಗೆ ಸರೋವರಕ್ಕೆ ಬಂದನು. ಜಲಕ್ರೀಡೆಯಲ್ಲಿ ಮಿಂದೇಳುತ್ತಿದ್ದಾಗ ವಿಧಿಯಾಟ ಆರಂಭವಾಯಿತು. ಅಕಸ್ಮಾತ್ ಒಂದು ಭೀಕರ ಮೊಸಳೆ ಅವನ ಕಾಲನ್ನು ಬಿಗಿಯಾಗಿ ಹಿಡಿದಿತು. ಗಜೇಂದ್ರನು ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿದನು. 1000 ವರ್ಷಗಳ ಯುದ್ಧ ನಡೆಯಿತು. ಆನೆಗೆ ಭೂಮಿಯಲ್ಲಿ ಬಲ, ಮೊಸಳೆಗೆ ನೀರಿನಲ್ಲಿ ಬಲ. ಕಾಲಕ್ರಮೇಣ ಗಜೇಂದ್ರನ ಶಕ್ತಿ ಕ್ಷೀಣಿಸಿತು. ಬಂಧುಗಳು ಓಡಿಹೋದರು. ಗರ್ವ ಕರಗಿತು. ಅಸಹಾಯಕನಾದನು. ಅಹಂಕಾರ ಸಂಪೂರ್ಣ ಕರಗಿದಾಗ ಅವನೊಳಗಿನ ಭಕ್ತಿ ಜಾಗೃತವಾಯಿತು. ಆದಿಮೂಲವೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನ್ನ ರಕ್ಷಿಸು ಪ್ರಭು. ಪದ್ಮವೊಂದನ್ನು ಕಿತ್ತು ಆಕಾಶದತ್ತ ಎತ್ತಿ ನಾರಾಯಣ ಎಂದು ಕರೆಯಿತು. ಅದು ಸಾಮಾನ್ಯ ಕೂಗು ಅಲ್ಲ, ಆತ್ಮದ ಆಕ್ರಂದನ. ವೈಕುಂಠದಲ್ಲಿ ಆ ಕೂಗು ಪ್ರತಿಧ್ವನಿಸಿತು. ಶ್ರೀಮನ್ನಾರಾಯಣನು ಕ್ಷಣಮಾತ್ರವೂ ವಿಳಂಬಿಸಲಿಲ್ಲ. ಲಕ್ಷ್ಮೀ ಸಮೇತ ಗರುಡನೇರಿ ಸುದರ್ಶನ ಚಕ್ರಧಾರಿ ಭಕ್ತನ ರಕ್ಷಣೆಗೆ ಧಾವಿಸಿದನು. ಸುದರ್ಶನ ಚಕ್ರವು ಮಿಂಚಿನಂತೆ ಹೊಳೆಯಿತು. ಮೊಸಳೆಯ ಬಂಧನ ಕ್ಷಣದಲ್ಲೇ ಕಡಿದುಹೋಯಿತು. ಗಜೇಂದ್ರನು ಮುಕ್ತನಾದನು. ಮೊಸಳೆಯು ಶಾಪದಿಂದ ವಿಮುಕ್ತನಾದನು. ಮೊಸಳೆಯೂ ಹಿಂದಿನ ಜನ್ಮದಲ್ಲಿ ಗಂಧರ್ವನಾಗಿದ್ದನು. ಶಾಪದಿಂದ ಈ ಸ್ಥಿತಿ ಬಂದಿತ್ತು. ಇವರಿಬ್ಬರೂ ಭಕ್ತಿಯ ಮೂಲಕ ಮೋಕ್ಷ ಪಡೆದರು. ಗಜೇಂದ್ರ ಮೋಕ್ಷ ಕಥೆ ಹೇಳುವ ಮಹತ್ವದ ಸತ್ಯವೇನು? ಶರಣಾಗತಿ ಮಾಡಿದರೆ ದೇವರು ದೂರವಿಲ್ಲ. ಅಹಂಕಾರವೇ ಬಂಧನ, ಭಕ್ತಿಯೇ ವಿಮೋಚನ. ನಾರಾಯಣ ನಾಮಸ್ಮರಣೆ ಸಂಸಾರ ಸಾಗರದಿಂದ ಪಾರು ಮಾಡುತ್ತದೆ.